ಹೆಲೋ, ಹೇಗಿದ್ದೀರಾ ಮಕ್ಕಳೇ? ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ಇವತ್ತು ನಾನು ನಿಮ್ಮ ವಿಂಧ್ಯಾ ಮ್ಯಾಮ್ ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಚಾರವನ್ನ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ ನಿಮ್ಮ ಜೊತೆ. ದ್ಯಾಟ್ ಇಸ್ ಅಬೌಟ್ ಡೂಸ್ ಅಂಡ್ ಡೋಂಟ್ಸ್ ಆಫ್ KCET ಎಕ್ಸಾಮ್ ಹಾಲ್. ಸೊ ನೀವು KCET ಎಕ್ಸಾಮಿಗೆ ಏನನ್ನ ತಗೊಂಡು ಹೋಗ್ಬೇಕು, ಏನನ್ನ ತಗೊಂಡು ಹೋಗಬಾರ್ದು ಅಂತ ಇವತ್ತು ನಾನು ಹೇಳಲಿಕ್ಕಿದ್ದೇನೆ. ಆಕ್ಚುಲಿ ಈ ವಿಡಿಯೋನ ನಾನು ಯಾಕೆ ಮಾಡ್ತಾ ಇದ್ದೇನೆ ಅಂದ್ರೆ, ನಾನು ಮಾಡಿರುವಂತಹ ಕೆಲವು ವಿಡಿಯೋಸ್ ಅಲ್ಲಿ ಕೆಲವು ಕಮೆಂಟ್ಸ್ ಇತ್ತು, ತುಂಬಾನೇ ಕಮೆಂಟ್ಸ್ ಇತ್ತು. ಕೆಲವೆಲ್ಲ ರಿಲೇಟೆಡ್ ಟು ಏನನ್ನ ಹಾಕೊಂಡು ಹೋಗಬಾರ್ದು ಎಕ್ಸಾಮಿಗೆ, ಏನನ್ನ ಹಾಕೊಂಡು ಹೋಗಬಹುದು ರಿಲೇಟೆಡ್ ಟು ಮೆಹಂದಿ, ಸ್ಟಿಕ್ಕರ್, ಏನದು ಟ್ಯಾಟೋ. ಸೊ ಐ ಆಮ್ ಗೋಯಿಂಗ್ ಟು ಕ್ಲಿಯರ್ ಆಲ್ ಆಫ್ ಯೋರ್ ಡೌಟ್ ರಿಲೇಟೆಡ್ to KCET exam hall in this particular video. So let's get started with KCET 2024 exam day instruction. ಕೆಲವು ವರ್ಷದ ಹಿಂದೆ KA ಅವರು ಹೇಳಿದ್ರು ಏನನ್ನ ತಗೊಂಡು ಹೋಗ್ಬೋದು, ಏನನ್ನ ತಗೊಂಡು ಹೋಗಬಾರ್ದು ಅಂತ. ಈ ವರ್ಷ ಅಂದ್ರೆ 2024 ಅಥವಾ ಇವನ್ KA ಅವರು 2023 ಅಲ್ಲೂ ಯಾವುದೇ ತರದ ಡಾಕ್ಯುಮೆಂಟ್ ಅನ್ನ ರಿಲೀಸ್ ಮಾಡಿರ್ಲಿಲ್ಲ, ನೋಟಿಸ್ ಅನ್ನ ಕೊಟ್ಟಿರ್ಲಿಲ್ಲ ರಿಲೇಟೆಡ್ ಟು ಎಕ್ಸಾಮ್ ಡೇ. ಸೊ ಮುಂಚೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸೊ ಅದೇ ಫಾಲೋ ಆಗುತ್ತೆ. ಸೊ let's get started with certain things that you have to do and you have to take for exam hall. So let's first see the do's that you have to do for exam hall. KCET exam ಅಲ್ಲಿ ನೀವು ಏನನ್ನ ತಗೊಂಡು ಹೋಗ್ಬೇಕು ಅಂತ ಕೇಳಿದ್ರೆ that is definitely pen. ಸೊ ಬಾಲ್ ಪಾಯಿಂಟ್ ಪೆನ್, ಬ್ಲ್ಯಾಕ್ ಅಥವಾ ಬ್ಲೂ ಕಲರ್ಡ್ ಬಾಲ್ ಪೆನ್ ಅನ್ನ ತಗೊಂಡು ಹೋಗಿ. ಇಟ್ ಇಸ್ ಬೆಟರ್ ಇಫ್ ಯು ಹ್ಯಾವ್ ಟೂ. ಅಂದ್ರೆ ಇಫ್ ಯು ಆರ್ ಟೇಕಿಂಗ್ ಬ್ಲ್ಯಾಕ್, ಗೆಟ್ 2 ಬಾಲ್ ಪೆನ್ಸ್, ಬ್ಲೂ ಅಂದ್ರೆ 2 ಬ್ಲೂ ಪೆನ್ಸ್. ಓಕೆ, now coming to the thickness of the nib. ಸೊ ಪೆನ್ನಿನ ನಿಬ್ ಏನಿದೆ, ಸೊ ಏನು ಇಂಕ್ ಅನ್ನ ರಿಲೀಸ್ ಮಾಡುವಂತಹ ಪ್ಲೇಸು, ಸೊ ದಟ್ ನಿಬ್ ಶುಡ್ ಬಿ ಆಫ್ 0.5 to 0.7 mm. ಎಲ್ಲಾದ್ರೂ ಕಮ್ಮಿ ಇದ್ರೆ ಏನಾಗುತ್ತೆ ಮ್ಯಾಮ್, ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಫಾರ್ ಯು ಟು ಫಿಲ್ ಇನ್ ದ OMR ಶೀಟ್. ಸೊ ಅದಕ್ಕೆ ಬೆಟರ್ ಟು ಟೇಕ್ ದ ಪೆನ್ ವಿತ್ ದಿಸ್ ಥಿಕ್ನೆಸ್ ಆಫ್ ದ ನಿಬ್. ಓಕೆ, ಸೊ ದ್ಯಾಟ್ ಇಸ್ ಅಬೌಟ್ ದ ಡೂಸ್ ದಟ್ ಯು ಹ್ಯಾವ್ ಟು ಡೂ. ಪೆನ್ ಅನ್ನ ತಗೊಂಡು ಹೋಗ್ಲೇಬೇಕು. ಜೆಲ್ ಪೆನ್, ಇಂಕ್ ಪೆನ್ ಎಲ್ಲ ತಗೊಂಡು ಹೋಗಬೇಡಿ. ಬೆಟರ್ ಟು ಟೇಕ್, ಅಂಡ್ ಇಟ್ ಶುಡ್ ಬಿ ಟೇಕಿಂಗ್, ಯು ಶುಡ್ ಬಿ ಟೇಕಿಂಗ್ ದ ಬಾಲ್ ಪೆನ್ ಓನ್ಲಿ. ಓಕೆ, ಬಾಲ್ ಪಾಯಿಂಟ್ ಪೆನ್ ವಿತ್ ದಿಸ್ ಮಚ್ ಆಫ್ ಥಿಕ್ನೆಸ್. ಓಕೆ, ಮೇಕ್ ಶೋರ್ ಇಟ್ ಇಸ್ ರೈಟಿಂಗ್ ಫಸ್ಟ್ ಆಫ್ ಆಲ್. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಇಸ್, ನೀವು ಆಧಾರ್ ಕಾರ್ಡ್ ಅಥವಾ ನಿಮ್ಮ ಏನು ID ಪ್ರೂಫ್ ಅನ್ನ ತಗೊಂಡು ಹೋಗಬೇಕು. ಎಲ್ಲಿ ನಿಮ್ಮ ಹೆಸರನ್ನ ಕರೆಕ್ಟ್ ಆಗಿ ಬರ್ದಿರ್ತಾರೆ, ಹಾಗೆ ಫೋಟೋಸ್ ಎಲ್ಲ ಏನಿರುತ್ತೆ. ಸೊ ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ID ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಪಾನ್ ಕಾರ್ಡ್ ಇರಬೇಕು. ಸೊ ಔಟ್ ಆಫ್ ಆಲ್ ಆಫ್ ದಿಸ್, ಒನ್ ಆಫ್ ದಿಸ್ ID ಪ್ರೂಫ್ ಇಸ್ ಇನಫ್. ಓಕೆ, ಒರಿಜಿನಲ್ ID ಪ್ರೂಫ್ ಅನ್ನ ತಗೊಂಡು ಹೋಗಿ, ಜಾಗ್ರತೆ ಮಾಡಿ ತಗೊಂಡು ಬನ್ನಿ ವಾಪಸ್ಸಾಗಿ. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ 1 ID ಪ್ರೂಫ್. ಸೊ ಇದು ಯಾವುದು ID ಪ್ರೂಫ್ ಅಲ್ಲಿ ಕರೆಕ್ಟ್ ಆಗಿ ನೇಮ್ ಮೆನ್ಷನ್ ಆಗಲಿಲ್ಲ ಅಂದ್ರೆ, ನಿಮ್ಮ ಹಾಲ್ ಟಿಕೆಟ್ ಏನಿರುತ್ತೆ, ಸೆಕೆಂಡ್ PUC ಹಾಲ್ ಟಿಕೆಟ್, ಸೊ ಅದು ನಡೆಯುತ್ತೆ. ಓಕೆ, ಸೊ ಐದರ್ ಹಾಲ್ ಟಿಕೆಟ್ ಆಫ್ ಯುವರ್ ಸೆಕೆಂಡ್ PUC ಆರ್ ಆಧಾರ್ ಕಾರ್ಡ್, ವೋಟರ್ ID ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾನ್ ಕಾರ್ಡ್, ಎಲ್ಲಿ ನಿಮ್ಮ ಹೆಸರನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದೆ, ಎಲ್ಲಿ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಏನ್ ಹೆಸರಿದೆ, ಸೊ ಸೇಮ್ ನೇಮ್ ಶುಡ್ ಬಿ ಪ್ರೆಸೆಂಟ್ ಓವರ್ ಹಿಯರ್ ಆಸ್ ವೆಲ್. ಹಾಗೆ ನಿಮ್ಮ ಫೋಟೋ ಎಲ್ಲ ಇರುವಂತಹ ಒಂದು ID ಪ್ರೂಫ್ ಅನ್ನ ತಗೊಂಡು ಹೋಗಬೇಕು. ದಿಸ್ ಇಸ್ ಅನದರ್ ಡೂಸ್ ದಟ್ ಯು ಹ್ಯಾವ್ ಟು ಡೂ. ಆ್ಯಂಡ್ ಡೆಫಿನೆಟ್ಲಿ ಹಾಲ್ ಟಿಕೆಟ್ ಅನ್ನ ತಗೊಂಡು ಹೋಗಲೇಬೇಕು ಅಲ್ವಾ. ಇಟ್ಸ್ ಬೆಟರ್ ಇಫ್ ಯು ಹ್ಯಾವ್ ಕಲರ್ಡ್ ಪ್ರಿಂಟ್ಔಟ್ ಆಫ್ ಹಾಲ್ ಟಿಕೆಟ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಹ ನಡೆಯುತ್ತೆ. ಸೊ ಎಗೈನ್ ಜಾಗ್ರತೆ ಮಾಡಿ ತಗೊಂಡು ಹೋಗಿ, ಇಲ್ಲಿ ಏನು ಬರಿಬೇಡಿ. ಡೋಂಟ್ ಗೋ ಟು ರೈಟ್ ಎನಿಥಿಂಗ್ ಆನ್ ಯೋರ್ ಹಾಲ್ ಟಿಕೆಟ್. ಓಕೆ, ಸೊ ಬಿ ಕೇರ್ಫುಲ್. ಏನೇ ಏನು ಸ್ಟ್ರೈನ್ ಆದರೂ ಪರವಾಗಿಲ್ಲ, ತಪ್ಪಿ ಎಲ್ಲರಾದರೂ ಆದರೂ ಜಾಗ್ರತೆ ಮಾಡಿ ತಗೊಂಡು ಹೋಗಿ. ಏನೇ ಎನಿಥಿಂಗ್ ಏನು ಸ್ಕ್ರಿಬಲ್ ಅಥವಾ ಆ ಥರ ಏನು ಮಾಡಬಾರ್ದು. ಸೊ ಇಟ್ ಶುಡ್ ಬಿ ಕ್ಲೀನ್ ಆ್ಯಂಡ್ ನೀಟ್. ಓಕೆ, ದಟ್ ಈಸ್ ದ ಥರ್ಡ್ ಥಿಂಗ್ ದ್ಯಾಟ್ ಯು ಹ್ಯಾವ್ ಟು ಡೂ. ನಾವು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಗೋ ಎಟ್ ಲೀಸ್ಟ್ 1 hour ಬಿಫೋರ್ ಫಾರ್ ಎಕ್ಸಾಮ್ ಹಾಲ್. ನಿಮ್ಮ ಮನೆ ಹತ್ರವೇ ಇರ್ಬೋದು ನಿಮ್ಮ ಎಕ್ಸಾಮ್ ಏನು ಸೆಂಟರ್, ಆದರೂ ಸಹ 1 ಗಂಟೆ ಮುಂಚೆ ಹೋಗಿ. ಬೇಕಾದ ಬುಕ್ಸ್ ಎಲ್ಲ ತಗೊಂಡು ಹೋಗಿ ಅಲ್ಲಿ ಕುತ್ಕೊಂಡು ಓದಲಿಕ್ಕೆ. ಆದರೆ ಜಸ್ಟ್ ಒಂದು 15 ನಿಮಿಷಕ್ಕೆ ಮುಂಚೆ ಹೋಗುವಂಥದ್ದು ಈ ಥರ ಎಲ್ಲ ಮಾಡಬೇಡಿ. ಯಾಕಂದರೆ ಮೇ ಬಿ ನೀವು ಡ್ರೆಸ್ ಹಾಕಿರುವಂಥದ್ದು ಅಥವಾ ಏನು ಸ್ಟಿಕ್ಕರ್ ಏನು ಟ್ಯಾಟೋ, ಮೆಹಂದಿ, ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಎಲ್ಲ ಬಂದರೆ ಡಿಲೇ ಆಗಬಾರ್ದು ಅಲ್ವಾ ನಿಮಗೆ ಎಕ್ಸಾಮ್ ಹಾಲಿಗೆ ಹೋಗಲಿಕ್ಕೆ. ಸೊ ಅದಕ್ಕೋಸ್ಕರ ಎಟ್ ಲೀಸ್ಟ್ 1 hour ಬಿಫೋರ್ ಗೋ ಟು ದ ಎಕ್ಸಾಮ್ ಹಾಲ್. ಓಕೆ, ಸೊ ಗೋ ಟು ದ ಸೆಂಟರ್. ಎಕ್ಸಾಮ್ ಹಾಲಿಗೆ ಮುಂಚೆ ಸ್ವಲ್ಪ ಎಕ್ಸಾಮ್ ಟೈಮಲ್ಲೇ ಬಿಡುವಂಥದ್ದು, ಆದರೆ ಈ ಎಕ್ಸಾಮ್ ಸೆಂಟರ್ ಏನಿದೆ ಅದಕ್ಕೆ ನೀವು 1 ಗಂಟೆ ಮುಂಚೆ ಆದರೂ ಹೋಗಿ. ಇಟ್ ಈಸ್ ಬೆಟರ್. ಓಕೆ, ಸೇಫರ್ ಸೈಡಿಗೆ. ಆ್ಯಂಡ್ ಕಮಿಂಗ್ ಟು ಸರ್ಟೆನ್ ಡೋಂಟ್ಸ್, ಏನು ನೀವು ಮಾಡಬಾರ್ದು. ಇಟ್ ಈಸ್ ಬೆಟರ್ ಟು ಅವಾಯ್ಡ್ ಫುಲ್ ಸ್ಲೀವ್ಸ್. ಫುಲ್ ಸ್ಲೀವ್ಸ್ ಹಾಕೊಂಡೋದ್ರೆ ನಿಮ್ಮನ್ನು ಬಿಡುವುದೇ ಇಲ್ಲ ಅಂತ ಏನಿಲ್ಲ, ಬಿಡ್ತಾರೆ, ಆದರೆ ಚೆಕಿಂಗ್ ಎಲ್ಲ ಮಾಡ್ಬೋದು. ಓಕೆ, ಸೊ ಇಟ್ ಈಸ್ ಬೆಟರ್ ಟು ಗೋ ಫಾರ್ ಹಾಫ್ ಸ್ಲೀವ್ and better to avoid full sleeve.
ಓಕೆ, ಯಾಕಂದ್ರೆ ಫುಲ್ ಸ್ಲೀವ್ ಯಾಕೆ ಅವಾಯ್ಡ್ ಅಂತ ಹೇಳ್ತಾ ಇದ್ದೇವಂದ್ರೆ, ಇಫ್ ಯು ವೇರ್ ಫುಲ್ ಸ್ಲೀವ್ಸ್ ದೇ ಥಿಂಕ್ ಮೇ ಬಿ ಯು ಕ್ಯಾನ್ ಕಾಪಿ ಅಲ್ವಾ. ಸೊ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಕೆಲವು ಜನರನ್ನ, ಕೆಲವು ಸ್ಟೂಡೆಂಟ್ಸ್ ಅನ್ನ ನೋಡಿದ್ರೆ, ಅವರ ಲುಕ್ ವೈಸ್ ಅನ್ನ ನಾವು ನೋಡಿದ್ರೆ, ಹಿ ಆರ್ ಶಿ ಲುಕ್ಸ್ ಲೈಕ್ ಆಸ್ ಇಫ್ ಶಿ ವಿಲ್ ಕಾಪಿ. ಸೊ ನಿಮ್ಮ ಲುಕ್ಸ್ ಎಲ್ಲಾದ್ರೂ ಆ ಥರ ಇದ್ರೆ, ಏನು ಎಕ್ಸಾಮಿನರ್ ಇರ್ತಾರೆ, ಇನ್ವಿಜಿಲೇಟರ್ ಇರ್ತಾರೆ, ಸೊ ದೇ ಮೇ ಹ್ಯಾವ್ ಅ ಡೌಟ್ ಆನ್ ಯು ಅಲ್ವಾ. ನೀವು ಈ ಥರ ಮಾಡುವಾಗ, ಸ್ಲೀವನ್ನ ಮೇಲೆ ಕೆಳಗಡೆ ಮಾಡುವಾಗ ಶೆಕೆ ಏನಾದರೂ ಆದರೆ, ಸೊ ಹಿ ಆರ್ ಶಿ ವಿಲ್ ಹ್ಯಾವ್ ಅ ಡೌಟ್ ಆನ್ ಯು. ಅದಕ್ಕೆ ಯಾಕೆ ಸುಮ್ಮನೆ ನಿಮ್ಮ ಮೇಲೆ ಆ ಥರ ಡೌಟ್ಫುಲ್ ಆಗಿ ನಂತರ ಅವ್ರು ಬಂದು ಮಾತಾಡಿ ಏನು ಅಂತೆಲ್ಲ ನಿಮಗೆ ಸ್ಟ್ರೆಸ್ ಆಗುತ್ತಲ್ವ ಎಕ್ಸಾಮ್ ಹಾಲಲ್ಲಿ, ಯಾಕೆ ಈ ಥರ ಎಲ್ಲ ಮಾಡಬೇಕು. ಸೊ ದಟ್ ಇಸ್ ವೈ ಗೋ ಫಾರ್ ಹಾಫ್ ಸ್ಲೀವ್, ಬೆಟರ್ ಟು ಅವಾಯ್ಡ್ ಫುಲ್ ಸ್ಲೀವ್. ಯಾಕಂದರೆ ಫುಲ್ ಸ್ಲೀವಲ್ಲಿ ಕೆಲವು ಮಕ್ಕಳು ಕಾಪಿ ಮಾಡ್ತಾರೆ ಅಂತ ಹೇಳೋ ಕಾರಣಕ್ಕೆ ನಾನು ಹೇಳೋ ಅಂಥದ್ದು. ಸೊ ದ್ಯಾಟ್ ಇಸ್ ಅಬೌಟ್ ದ ಏನು ಫುಲ್ ಸ್ಲೀವ್ ಆ್ಯಂಡ್ ಹಾಫ್ ಸ್ಲೀವ್ ಯಾವುದು ಬೆಟರ್ ಅಂತ. ನಾವು ಗೋ ಫಾರ್ ನಾನ್ ಪ್ರಿಂಟೆಡ್ ಟಿ ಶರ್ಟ್ಸ್, ದಟ್ ಇಸ್ ಅವಾಯ್ಡ್ ಪ್ರಿಂಟೆಡ್ ಟಿ ಶರ್ಟ್ಸ್. ಈ ಪ್ರಿಂಟೆಡ್ ಶೀಟ್ ಟಿ ಶರ್ಟ್ಸ್ ಏನಿದೆ, ಸೊ ಇಲ್ಲಿ ಏನು ಈ ಥರ ಎಲ್ಲ ಬರ್ದಿರುತ್ತಲ್ವ. ಸೊ ನೋಡಿ, ಇಫ್ ಯು ಸಿ ಓವರ್ ಹಿಯರ್ ಸಮಥಿಂಗ್ ಇಸ್ ರಿಟನ್ ವಿಚ್ ಇಸ್ ನಾಟ್ ವೆರಿ ಕ್ಲಿಯರ್. ಸೊ ಕೆಲವೊಮ್ಮೆ ಗಂಟೆಗೊಮ್ಮೆ ಅಥವಾ ಅರ್ಧ ಗಂಟೆಗೊಮ್ಮೆ ಇನ್ವಿಜಿಲೇಟರ್ ಚೇಂಜ್ ಆಗ್ತಾ ಇರ್ತಾರೆ ಅಥವಾ ಆಚೆ ಹೋಗ್ತಾ ಇರ್ತಾರೆ. ಸೊ ಆ ಇನ್ವಿಜಿಲೇಟರ್ಸ್ಗೆ ಪ್ರತಿ ಸಲ ನಿಮ್ಮನ್ನ ಚೆಕ್ ಮಾಡೋ ಹಾಗೆ ನೀವು ಮಾಡ್ಕೊಳ್ಬೇಡಿ. ಸೊ ಇಫ್ ಸಮಥಿಂಗ್ ಇಸ್ ರಿಟನ್ ಓವರ್ ಹಿಯರ್, ವಾಟ್ ಇಫ್ ಹಿ ಕಮ್ಸ್ ವೆರಿ ಕ್ಲೋಸ್ ಅಂಡ್ ಸಿ. ಸೊ ನಿಮಗಾಗ ಸ್ಟ್ರೆಸ್ ಆಗುತ್ತೆ ಈ ಥರ ಎಲ್ಲ ಮಾಡೋದ್ರಿಂದ ಅಲ್ವಾ, ಟೀಚರ್ಸ್ ಅಥವಾ ಇನ್ವಿಜಿಲೇಟರ್ಸ್ ಈ ಥರ ಮಾಡೋದ್ರಿಂದ. ಸೊ ದಟ್ ಇಸ್ ವೈ ಅವಾಯ್ಡ್ ಪ್ರಿಂಟೆಡ್ ಟಿ ಶರ್ಟ್. ಸೊ ಜಾಸ್ತಿ ಪ್ರಿಂಟ್ ಇರೋವಂತಹ ಟಿ ಶರ್ಟ್ಸ್ ಅನ್ನು ಅವಾಯ್ಡ್ ಮಾಡಿ. ಒಂದೆರಡು ಪ್ರಿಂಟ್ ನಡೆಯುತ್ತೆ, ಬ್ರ್ಯಾಂಡ್ ಹೆಸರೆಲ್ಲ ನಡೆಯುತ್ತೆ. ಅದರ್ವೈಸ್ ಅವಾಯ್ಡ್ ದ ನಾನ್ ಪ್ರಿಂಟೆಡ್, ಅವಾಯ್ಡ್ ಅಲ್ಲ, ವೇರ್ ದ ನಾರ್ಮಲ್ ಟಿ ಶರ್ಟ್ಸ್, ಓಕೆ, ವಿತ್ ದ ಹಾಫ್ ಸ್ಲೀವ್. ಸೊ ದಿಸ್ ಇಸ್ ಫಾರ್ ಬಾಯ್ಸ್. ಗರ್ಲ್ಸಿಗೂ ಹೇಳಲಿಕ್ಕಿದೆ ನಾನು, ಡೋಂಟ್ ಕ್ಯಾರಿ ಎನಿ ವಾಚಸ್, ಯಾವುದೇ ಥರದ ವಾಚಸ್, ನಿಮ್ಮ ಅನಲಾಗ್ ಇರ್ಬೋದು, ಸ್ಮಾರ್ಟ್ ಇರ್ಬೋದು, ಇಟ್ಸ್ ಬೆಟರ್ ಟು ನಾಟ್ ಟು ಟೇಕ್ ಎನಿ ವಾಚಸ್. ನೀವು ವಾಚ್ ಹಾಕೊಂಡು ಹೋಗಿದ್ರು ಈ ಎಕ್ಸಾಮ್ ಹಾಲ್ ಒಳಗಡೆ ಹೋಗೋಕ್ಕೂ ಮುಂಚೆ ನಿಮ್ಮ ವಾಚನ್ನು ತೆಗೆಸ್ತಾರೆ ಯೂಶ್ವಲ್ ಆಗಿ. ಸೊ ಅವಾಯ್ಡ್ ವೇರಿಂಗ್ ಎನಿ ಸಾರ್ಟ್ ಆಫ್ ಅ ವಾಚ್. ಈಗೆಲ್ಲ ಮೊಬೈಲ್ ಹಿಡ್ಕೊಂಡು ಹೋಗ್ತಿರಲ್ವ ಎಕ್ಸಾಮ್ ಹಾಲಿಗೆ, ಅಥವಾ ಮೊಬೈಲ್ ಹಿಡ್ಕೊಂಡು ಹೋಗ್ತಾ ಇಲ್ಲ ಅಂದರೆ ವಾಚನ್ನು ಹಾಕೊಂಡೋಗಿ, ಆದರೆ ಎಕ್ಸಾಮ್ ಹಾಲ್ ಒಳಗಡೆ ವಾಚನ್ನು ತಗೊಂಡು ಹೋಗಬೇಡಿ, ಓಕೆ. ಆ್ಯಂಡ್ ಅವಾಯ್ಡ್ ಮೆಟಲ್ ಆರ್ನಮೆಂಟ್ಸ್. ದಿಸ್ ಇಸ್ ಫಾರ್ ಬಾಯ್ಸ್, ಹುಡುಗರಿಗೆ ಹೇಳುವಂಥದ್ದು. ಆ್ಯಕ್ಚುಲಿ ಗರ್ಲ್ಸ್, ಹುಡುಗಿರು, ಯು ಕ್ಯಾನ್ ಯು ಕ್ಯಾನ್ ವೇರ್ ನಾರ್ಮಲ್ ಸ್ಟಡ್ಸ್. ಈಗ ನಾನು ಒಂದು ಸ್ಟಡನ್ನು ಹಾಕೊಂಡಿದ್ದೇನೆ, ಸೊ ದಿಸ್ ಇಸ್ ಅಲೌಡ್. ನಾರ್ಮಲ್ ಬ್ಯಾಂಗಲ್ ಇಸ್ ಅಲೌಡ್, ಓಕೆ. ಸೊ ನಾರ್ಮಲ್ ಸಿಂಪಲ್ ಆದಂತಹ ಬ್ಯಾಂಗಲ್, ಸರ ಎಲ್ಲ ಅಲೌಡ್. ಗೋಲ್ಡ್ ಇದೆಲ್ಲ ಅಲೌಡ್ ಇದೆ ಫಾರ್ ಗರ್ಲ್ಸ್. ಬಾಯ್ಸ್ ಈಗ ಏನು, ಸೊ ವಾಟ್ ಇಸ್ ದ ಇಂಟೆನ್ಷನ್ ಇಸ್, ನಾರ್ಮಲ್ ಆಗಿ ಹುಡುಗರು ಈ ಥರ ಆರ್ನಮೆಂಟ್ಸ್ ಎಲ್ಲ ಹಾಕೊಂಡು ಹೋಗೋದಿಲ್ಲ ಅಲ್ವಾ. ಸೊ ಇಫ್ ಯು ವೇರ್, ಇಫ್ ದೇ ಫೈಂಡ್ ಸಮಥಿಂಗ್ ಎಕ್ಸ್ಟ್ರಾ ಇನ್ ಯು, ದೆನ್ ದೇ ವಿಲ್ ಥಿಂಕ್ ದ್ಯಾಟ್ ಈ ಲಾಕೆಟ್ ಒಳಗಡೆ ಏನೋ ಕಾಪಿಯ ಚಿಟ್ಟೆನೋ ಇಟ್ಕೊಂಡಿದ್ದಾನೆ ಅಂತ ಅನ್ಕೊಳ್ತಾರೆ, ಓಕೆ. ಸೊ ಅದಕ್ಕೆ ಜಾಸ್ತಿ ಆರ್ನಮೆಂಟ್ಸ್ ಎಲ್ಲ ಹಾಕೊಂಡು ಹೋಗ್ಬೇಡಿ ಫಾರ್ ಗರ್ಲ್ಸ್ ಆಸ್ ವೆಲ್ ಆಸ್ ಬಾಯ್ಸ್. ಸೊ ಗರ್ಲ್ಸ್, ಇಫ್ ಯು ಹ್ಯಾವ್ ಅ ನಾರ್ಮಲ್ ಸ್ಟರ್ಟ್ಸ್, ನಾರ್ಮಲ್ ಸ್ಮಾಲ್ ಬ್ಯಾಂಗಲ್, ಥಿನ್ ಬ್ಯಾಂಗಲ್ or normal chain, that is fine, okay. Now coming to trousers, especially for boys. So ಜಾಸ್ತಿ ಪಾಕೆಟ್ ಇರುವಂಥದ್ದು, ಜಾಸ್ತಿ ಜಿಪ್ ಇರುವಂಥದ್ದೆಲ್ಲ ಟ್ರೌಸರ್ ಅಂದರೆ ಪ್ಯಾಂಟ್ ಎಲ್ಲ ಹಾಕೊಂಡು ಹೋಗಬೇಡಿ. ಪುನಃ ದೇ ವಿಲ್ ಬಿ ಗೆಟಿಂಗ್ ಡೌಟ್ ದಟ್ ನೀವೇನೋ ಚೀಟಿಯನ್ನು ಇಟ್ಟಿದ್ದೀರಾ, ಏನೋ ಚಿಟ್ಟನ್ನು ಇಟ್ಟಿದ್ದೀರಾ ಈ ಪಾಕೆಟ್ ಒಳಗಡೆ ಅಂತ ದೇ ವಿಲ್ ಫೀಲ್. ಸೊ ದಟ್ ಇಸ್ ವೈ ಬೆಟರ್ ಟು ಅವಾಯ್ಡ್ ಸಚ್ ಫ್ಯಾನ್ಸಿ ಜಾಸ್ತಿ ಪಾಕೆಟ್ ಜಿಪ್ ಇರುವಂತಹ ಏನಿರುತ್ತೆ ಏನೋ ಟ್ರೌಸರ್ಸ್, ಪ್ಯಾಂಟ್ಸ್, ಸೊ ಅದನ್ನು ಅವಾಯ್ಡ್ ಮಾಡಿ. ಹಾಗೆಯೇ ಅವಾಯ್ಡ್ ವೇರಿಂಗ್ ಶೂಸ್. ಸೊ ಶೂಸಲ್ಲಿ ಇಟ್ ಇಸ್ ವೆರಿ ಈಸಿ ಟು ಕೀಪ್ ಚಿಟ್ಸ್ ಅಲ್ವಾ. ಸೊ ಅದಕ್ಕೆ ಶೂಸ್ ಎಲ್ಲ ಹಾಕೊಂಡು ಹೋಗ್ಬೋದು, ಹಾಕೊಂಡು ಹೋಗಬಾರ್ದು ಅಂತಲ್ಲ, ಆದರೆ ಚೆಕ್ ಎಲ್ಲಾದರೂ ಇನ್ನು ಚೆಕ್ ಮಾಡಿಸ್ತಾರೆ ಕೆಲವೊಮ್ಮೆ. ನೋಡಿ, ನೀವು ಎಕ್ಸಾಮಲ್ಲಿ ಬರಿತಾ ಇರ್ತೀರಾ ಅಲ್ವಾ, ಏನೋ ಒಂದು ಯು ವಿಲ್ ಬಿ ಇನ್ ಟು ಸಮ್ ಕ್ವೆಶನ್ ಆ್ಯಂಡ್ ಯು ಆರ್ ಫೈಂಡಿಂಗ್ ಇಟ್ ಹೌ ಟು ಆನ್ಸರ್. ಆ ಟೈಮಲ್ಲಿ ಒಂದು ಇನ್ವಿಜಿಲೇಟರ್ ಬಂದು ಶೂ ತೆಗಿಯಪ್ಪ, ಏನಿಟ್ಟಿದೆ ಆ ಶೂ ಅಲ್ಲಿ, ತೆಗಿ, ಸಾಕ್ಸ್ ತೆಗಿ ಅಂತ ಹೇಳಿದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ. ಸೊ ಯಾಕೆ ಇದಕ್ಕೆ ಈ ಥರ ಎಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವಂಥದ್ದು. ಸೊ ದಟ್ ಇಸ್ ವೈ ಬೆಟರ್ ಟು ವೇರ್ ಅ ನಾರ್ಮಲ್ ಚಪ್ಪಲ್, ಸ್ಯಾಂಡಲ್ಸ್. ಪುನಃ ಸ್ಯಾಂಡಲ್ಸ್, ಚಪ್ಪಲ್ಸನ್ನು ವೇರ್ ಮಾಡುವಾಗ ಕೆಲವರು ಕೇಳಿದ್ರು ಕ್ರಾಕ್ಸ್ ವೇರ್ ಮಾಡ್ಕೊಂಡು ಹೋಗ್ಬೋದಾ. ಕ್ರಾಕ್ಸ್ ಆಲ್ಸೋ ಬೆಟರ್ ಟು ಅವಾಯ್ಡ್. ಸೊ ಅವಾಯ್ಡ್ ಎನಿ ಶೂಸ್ ಆರ್ ಎನಿ ಕ್ರಾಕ್ಸ್ ಆರ್ ಎನಿ ಚಪ್ಪಲ್ಸ್ ವಿಚ್ ವಿಲ್ ಕವರ್ ಯೋರ್ ಲೆಗ್ಸ್. ಸೊ ಜಾಸ್ತಿ ನಿಮ್ಮ ಲೆಗ್ಗನ್ನು ಕವರ್ ಮಾಡುವಂತಹ ಏನು ಸ್ಯಾಂಡಲ್ಸ್, ಚಪ್ಪಲ್ಸ್, ಶೂಸ್ ಇರುತ್ತೆ, ಅದನ್ನು ಅವಾಯ್ಡ್ ಮಾಡಿ. ವೇರ್ ನಾರ್ಮಲ್
ಸ್ಯಾಂಡಲ್ಸ್ ಅಥವಾ ಸ್ಲಿಪ್ಪರ್ ಸಹ ನಡೀತದೆ. ಓಕೆ, ಸೊ ದಿಸ್ ಇಸ್ ಫಾರ್ ಬೋತ್ ಗರ್ಲ್ಸ್ ಆಸ್ ವೆಲ್ ಆಸ್ ಬಾಯ್ಸ್. ಬೋತ್ ಫಾರ್ ಗರ್ಲ್ಸ್ ಆಸ್ ವೆಲ್ ಆಸ್ ಬಾಯ್ಸ್. ಹೈ ಹೀಲ್ಸ್ ಎಲ್ಲ ಹಾಕೊಂಡು ಹೋಗ್ಬೇಡಿ. ಓಕೆ, ಇವನ್ ಹೈ ಹೀಲ್ಸ್, ತುಂಬಾ ಹೈ ಹೀಲ್ಸ್ ಎಲ್ಲ ಇದ್ರೆ ಏನ್ ಅನ್ಕೊಳ್ತಾರೆ, ಏನೋ ಹೈ ಹೀಲ್ಸ್ ಒಳಗಡೆ ಏನೋ ಇಟ್ಟಿದ್ದಾಳೆ ಆ ಥರ ಅನ್ಕೊಳ್ತಾರೆ. ಸೊ ಅದಕ್ಕೆ ತುಂಬಾ ಹೈ ಹೀಲ್ಸ್ ಎಲ್ಲ ನಾಟ್ ಅಲೌಡ್. ನಾರ್ಮಲ್ ಆದಂತಹ ಹೀಲ್ಸ್ ನಡೀತೆ, ಸ್ವಲ್ಪ ನಾರ್ಮಲ್ ಆಗಿರುವಂಥದ್ದು. ಏನು ಕೆಲವರಿಗೆ ದೇ ಹ್ಯಾವ್ ದ ಹ್ಯಾಬಿಟ್ ಆಫ್ ಆಲ್ವೇಸ್ ವೇರಿಂಗ್ ಸಮ್ ಹೀಲ್ಸ್. ಸೊ ಯು ಕ್ಯಾನ್ ವೇರ್ ಹೀಲ್ಸ್ ಬಟ್ ನಾಟ್ ಲೈಕ್ ಅ ವೆರಿ ಹೈ ಹೀಲ್ಸ್ ಏನು ಇಸ್ ನಾಟ್ ಅಲೌಡ್. ಹಾಗೆ ನಾರ್ಮಲ್ ಆಗಿ ಸ್ಲಿಪ್ಪರ್ ಸ್ಯಾಂಡಲ್ಸ್ ಹಾಕೊಂಡೋಗಿ, ಶೂ ಸಹ ಫಾರ್ ಗರ್ಲ್ಸ್ ಆಸ್ ವೆಲ್ ಇಟ್ಸ್ ಬೆಟರ್ ಟು ಅವಾಯ್ಡ್. ಓಕೆ, ಸೊ ಗರ್ಲ್ಸಿಗೆ ನಾನು ಪ್ಯಾಂಟ್ ಯಾವುದು ಅಂತ ಹೇಳಲಿಲ್ಲ ಅಲ್ವಾ. ಸೊ ದಿಸ್ ಇಸ್ ಫಾರ್ ದ ಬಾಯ್ಸ್. ಸೊ ಬಾಯ್ಸ್ ದಿಸ್ ಇಸ್ ನಾಟ್ ಅಲೋಡ್. ಸೊ ನಾರ್ಮಲ್ ಆದಂತಹ ಬಾಯ್ಸ್ ಐಮ್ ಸೇಯಿಂಗ್ ನಾರ್ಮಲ್ ಆದಂತಹ ಟ್ರೌಸರ್ ಅನ್ನ ಹಾಕೊಂಡು ಹೋಗ್ಬೋದು. ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕ್ಬೋದು, ನಾರ್ಮಲ್ ಟ್ರೌಸರ್ ಹಾಕೊಂಡು ಹೋಗ್ಬೋದು. ಸೊ ಜಾಸ್ತಿ ಜಿಪ್ ಅಥವಾ ಪಾಕೆಟ್ ಇರಬಾರ್ದು. ಓಕೆ, ಸೇಮ್ ಫಾರ್ ಗರ್ಲ್ಸ್ ಆಸ್ ವೆಲ್. ಲೆಗ್ಗಿಂಗ್ಸ್ ಹಾಕೊಳ್ಬೋದು ಗರ್ಲ್ಸು. ಫಾರ್ ಗರ್ಲ್ಸ್ ಲೆಗ್ಗಿಂಗ್ಸ್ ಮತ್ತೇನದು ಪಟಿಯಾಲ ಅಂತ ಪ್ಯಾಂಟ್ ಎಲ್ಲ ಹಾಕೊಂಡು ಹೋಗ್ಬೋದು. ನಾರ್ಮಲ್ ಆದಂತಹ ಪ್ಯಾಂಟ್ ಎಲ್ಲ ಹಾಕೊಂಡು ಹೋಗ್ಬೋದು. ನೀಟಿನಷ್ಟು ಸ್ಟ್ರಿಕ್ಟ್ ಇಲ್ಲ ಆಕ್ಚುಲಿ. ಓಕೆ, ನಾರ್ಮಲ್ ಲೆಗಿಂಗ್ಸ್ ಜೀನ್ಸ್ ಆರ್ ಅಲೌಡ್. ಆದರೆ ಎಗೇನ್ ಜಾಸ್ತಿ ಪಾಕೆಟ್ ಇರಬಾರ್ದು. ಒಂದೆರಡು ಪಾಕೆಟ್ ನಡೆಯುತ್ತೆ, ತುಂಬಾ ಪಾಕೆಟ್ಸ್ ಇಸ್ ನಾಟ್ ಗುಡ್. ಎಗೇನ್ ಪಟಿಯಾಲ ಅಂದ್ರೆ ತುಂಬಾ ಬ್ರಾಡ್ ಆಗಿರುವಂಥದ್ದಲ್ಲ, ನಾರ್ಮಲ್ ಆಗಿ. ಸೊ ನೀವು ಕುರ್ತಾ ಮತ್ತೆ ಏನದು ಕುರ್ತಾ ಸೆಟ್ಟು ಅಥವಾ ಶಾರ್ಟ್ ಕುರ್ತಿ ವಿತ್ ಇದು ಏನದು ಜೀನ್ಸ್ ಪ್ಯಾಂಟ್ ಅಥವಾ ಜೀನ್ಸ್ ವಿತ್ ನಾರ್ಮಲ್ ಟೀ ಶರ್ಟ್, ಸೊ ಇದೆಲ್ಲ ಅಲೌಡ್ ಫಾರ್ ಗರ್ಲ್ಸ್. ಓಕೆ, ಸೊ ಗರ್ಲ್ಸ್ ಏನನ್ನ ಅಪ್ಪರ್ ಡ್ರೆಸ್ ಏನು, ಲೋವರ್ ಡ್ರೆಸ್ ಏನು ಅಂತ, ಆಕ್ಚುಲಿ ಲೋವರ್ ಡ್ರೆಸ್ ಏನು ಅಂತ ನೋಡಿ ಆಯ್ತು. ಅಪ್ಪರ್ ಡ್ರೆಸ್, ಸೊ ಮೇಲೆ, ಸೊ ವಾಟ್ ಯು ಕ್ಯಾನ್ ವೇರ್ ಅಂತ ಕೇಳಿದ್ರೆ ಫಾರ್ ಗರ್ಲ್ಸ್ ಅವಾಯ್ಡ್ ವೇರಿಂಗ್ ಎಕ್ಸ್ಪೋಸಿಂಗ್ ಡ್ರೆಸ್. ಸುಮ್ಮನೆ ಅನ್ಕಂಫರ್ಟೇಬಲ್ ಆಗುತ್ತೆ ಅಲ್ವಾ. ಸೊ ಸ್ಲೀವ್ಲೆಸ್ ಹಾಕೊಂಡು ಹೋಗ್ಬೋದು. I'll be just writing it as avoid too much exposing dress, exposing tops. Okay, so normal ಆದಂತಹ ಕುರ್ತಾ, ಟೀ ಶರ್ಟ್ with half sleeves are allowed. ಸೊ ಕೆಲವರು ಈಗ ಏನು ಕೆಲವು ರಿಲಿಜಿಯನ್ ನ ಮಕ್ಕಳಿಗೆ ಅವರಿಗೆ ಅಭ್ಯಾಸನೇ ಇರುವುದಿಲ್ಲ ಹಾಫ್ ಅಥವಾ ಸ್ಲೀವ್ಲೆಸ್ ಆ ಥರ ಡ್ರೆಸ್ ಎಲ್ಲ ಹಾಕಿ. ದೇ ಹ್ಯಾವ್ ಟು ವೇರ್ ಫುಲ್ ಸ್ಲೀವ್. ಸೊ ಯು ಕ್ಯಾನ್ ವೇರ್ ಫುಲ್ ಸ್ಲೀವ್. ಸ್ಟೂಡೆಂಟ್ಸ್, ಯು ಕ್ಯಾನ್ ಆಲ್ಸೋ ವೇರ್ ಫುಲ್ ಸ್ಲೀವ್. ಆದರೆ ತುಂಬಾ ಫುಲ್ ಸ್ಲೀವ್ ಎಲ್ಲ ಹಾಕಿ ಬುರ್ಕಾ ಈ ಥರ ಎಲ್ಲ ಹಾಕೊಂಡು ಹೋದ್ರೆ ಯು ಹ್ಯಾವ್ ಟು ಗೋ ಕ್ವೈಟ್ ಅರ್ಲಿ. ಓಕೆ, ಸೊ if you have the habit always of wearing full sleeve only, yes you can wear, no problem. ಆದರೆ 1 ಗಂಟೆ ಮುಂಚೆ 1 ಅವರಿಗೆ ಮುಂಚೆ ಹೋಗಿ ಕರೆಕ್ಟ್ ಆಗಿ ಚೆಕ್ ಮಾಡಿಸ್ಕೊಳ್ಳಿ. ದೇ ವಿಲ್ ಡೂ. ಹುಡುಗಿರೆ ಏನು ಹೆಂಗಸರೆ ಮಾಡ್ತಾರೆ ಚೆಕಿಂಗ್ ಎಲ್ಲ. ಸೊ ಯು ನೀಡ್ ನಾಟ್ ವರಿ. ಓಕೆ, ನಾವ್ ಕಮಿಂಗ್ ಟು ಮೆಹಂದಿ, ಟ್ಯಾಟೋ. ನಾನೊಂದು ಮಾಡಿರುವಂತಹ ವಿಡಿಯೋದಲ್ಲಿ ತುಂಬಾನೇ ಮಕ್ಕಳು ಕ್ವೆಶನ್ ಕೇಳಿದ್ರು. ನನ್ನ ಮಾತನ್ನ ಕೇಳಿ ಸರಿಯಾಗಿ. ವಿಡಿಯೋ ಇಸ್ ನಾಟ್ ಬಿನ್ ಎಂಡೆಡ್. ಪರ್ಮನೆಂಟ್ ಟ್ಯಾಟೋ ಹಾಕೊಂಡಿದ್ದೀರಾ ಅಂದ್ರೆ ನಡೆಯುತ್ತೆ, ಇಟ್ ಇಸ್ ಓಕೆ, ಬಟ್ ಚೆಕ್ ಮಾಡಿಸ್ಕೊಳ್ಳಿ. ಸೊ ಕೆಲವರು ಅಮ್ಮ ಅಂತ ಬರ್ದಿರ್ತೀರಾ ಅಥವಾ ಅವರ ರಿಲಿಜನ್ ರಿಲೇಟೆಡ್ ಆಗೆಲ್ಲ ಬರ್ದಿರ್ತಾರೆ. ಸೊ ಯು ಕ್ಯಾನ್ ಶೋ ಏನಿದು ಅರ್ಥ ಏನು, ಇದು ಪರ್ಮನೆಂಟ್ ಅಂತ ಚೆಕ್ ಮಾಡಿಸ್ಕೊಳ್ಳಿ. ಲೈಕ್ ದೇ ವಿಲ್ ಚೆಕ್, ಡೂ ಇಟ್. ಓಕೆ, ಮೆಹಂದಿ. ಈಗ ಕೆಲವರಿಗೆ ಹೇಗಂದ್ರೆ ಅಗೇನ್ ಕೆಲವು ರಿಲಿಜನ್ ನವರಿಗೆ ಮೆಹಂದಿ ಹಾಕ್ಲೇಬೇಕು ಮದುವೆ ಟೈಮಲ್ಲಿ. ಕಸಿನ್ನ ಮದುವೆ ಇತ್ತು, ಹಾಕ್ಲೇಬೇಕು. ಸೊ ಅಂಥವ್ರು ಹಾಕಿರ್ಬೋದು ಮೆಹಂದಿ, ಇಟ್ ಈಸ್ ಓಕೆ. ಆದರೆ ಎಗೈನ್ ಮೇಕ್ ದ ಚೆಕಿಂಗ್ಸ್ ಪ್ರಾಪರ್ಲಿ. 1 ಗಂಟೆ 1.5 ಗಂಟೆ ಮುಂಚೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಕರೆಕ್ಟಾಗಿ. ಸೊ ದೆನ್ ಇಟ್ ಇಸ್ ಅಲೌಡ್. ಆದರೆ ಹೊಸದಾಗಿ ಇವತ್ತು ಮೆಹಂದಿ ಹಾಕಬೇಕು, ನಾಳೆ ಎಕ್ಸಾಮ್, ನೋ, ಡೋಂಟ್ ಡೂ ದ್ಯಾಟ್ ಅಲ್ವಾ. ಸೊ ಅವರಿಗೂ ಗೊತ್ತಾಗುತ್ತೆ ಅಷ್ಟು ಅಗತ್ಯ ಇತ್ತ ಮೆಹಂದಿ, ಮೇ ಬಿ ಕಾಪಿ ಮಾಡ್ಲಿಕ್ಕೋಸ್ಕರವೇ ಮೆಹಂದಿ ಹಾಕಿದಾಳೆ. ಸೊ ಆ ಥರ ತಿಳ್ಕೊಳ್ತಾರೆ. ಸೊ ಅವಾಯ್ಡ್ ಮೆಹಂದಿ. ಆಲ್ರೆಡಿ ಹಾಕಿದ್ರೆ ಪರವಾಗಿಲ್ಲ ಈಗ. ಸೊ ಅವರಿಗೂ ಗೊತ್ತಾಗುತ್ತೆ 1-2 ದಿನದ ಮುಂಚೆ ಹಾಕಿದಾಳೆ ಅಂತ. ಆದರೆ ಫ್ರೆಶ್ ಆಗಿ ಹಾಕಿಸ್ಕೊಂಡಿದ್ರೆ ಡೌಟ್ ಬರುತ್ತೆ. ಸೊ ಡೋಂಟ್ ಬಿ ಇನ್ ದ್ಯಾಟ್ ಸಿಚುವೇಶನ್. ಸೊ ಟ್ಯಾಟೋ ಸಹ ಹಾಗೆ, ಪರ್ಮನೆಂಟ್ ಟ್ಯಾಟೋ ಎಲ್ಲ ಇದ್ರೆ ಪರವಾಗಿಲ್ಲ. ಓಕೆ, ಬಿಂದಿ
ಮತ್ತೆ ಏನು ಇಯರಿಂಗ್ಸ್ ಎಲ್ಲ ನಾರ್ಮಲ್ ಆಗಿ ಹಾಕೊಂಡು ಹೋಗ್ಬೋದು. ನೀಟಿನಷ್ಟು ಸ್ಟ್ರಿಕ್ಟ್ ಇಲ್ಲ KCET ಅಲ್ಲಿ. ಓಕೆ, ಸೊ ನಾವು ಕಮಿಂಗ್ ಟು ಒನ್ ಮೋರ್ ಥಿಂಗ್. ಆ 2 ವರ್ಷದ ಮುಂಚೆ 2-3 ವರ್ಷದ ಮುಂಚೆ ಏನು ನೋಟಿಸ್ ಕೊಟ್ಟಿದ್ರು, ಸೊ ಅಲ್ಲಿ ವೈಟ್ನರ್ ಸಹ ಅವಾಯ್ಡ್ ಮಾಡಿ ತಗೊಂಡು ಹೋಗೋದು ಅಂತ ಹೇಳಿದ್ದಾರೆ. ಸೊ ಕೆಲವರು ವೈಟ್ನರ್ಸನ್ನು ತಗೊಂಡು ಹೋಗ್ತಾರೆ, ಆದರೆ ಅಲ್ಲಿ ಅವ್ರ ಹತ್ರವೇ ಇರುತ್ತೆ ವೈಟ್ನರು. ಸೊ ವೈಟ್ನರ್ನ ಸಹ ತಗೊಂಡು ಹೋಗೋದನ್ನು ಅವಾಯ್ಡ್ ಮಾಡಿ. ಸೊ ದಿಸ್ ಆಲ್ಸೋ ಕಮ್ಸ್ ಅಂಡರ್ ಡೋಂಟ್ಸ್. ಆ್ಯಂಡ್ ಯಾವುದೇ ಥರದ ಸ್ಟಡಿ ಮೆಟೀರಿಯಲ್, ಬುಕ್ಸ್ ಅಥವಾ ನಾರ್ಮಲ್ ಏನು ಪೇಪರ್, ಖಾಲಿ ಪೇಪರ್ ಇದೆಲ್ಲ ತಗೊಂಡು ಹೋಗೋ ಹಾಗಿಲ್ಲ. ಸೊ ನೀವು ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗುವಾಗ ನಿಮ್ಮ ಕೈಯಲ್ಲಿ 2 ಪೆನ್ ಇರಬೇಕು, 1 ಅಥವಾ 2 ಪೆನ್. ಓಕೆ, ಆ್ಯಂಡ್ ಹಾಲ್ ಟಿಕೆಟ್, ನಿಮ್ಮ ಆಧಾರ್, ವೋಟರ್ ID ಈ ಥರದ್ದು. ಓಕೆ, ವಾಟರ್ ಬಾಟಲ್ ಸಹ ಅಗತ್ಯ ಇಲ್ಲ, ಅವರು ನಿಮಗೆ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಓಕೆ, ಸೊ ನೋ ನೀಡ್ ಟು ಟೇಕ್ ಇವನ್ ವಾಟರ್ ಬಾಟಲ್. ಯಾವುದೇ ಥರದ ಈ ಥರ ಪೇಪರ್ ಬರ್ದಿರಬಹುದು, ಬರೆಯದೇ ಇರಬಹುದು, ಟಿಶ್ಯೂ ಇದೆಲ್ಲ ತಗೊಂಡು ಹೋಗಬೇಡಿ. ಶೀತ ಎಲ್ಲ ಇತ್ತು ಅಂದರೆ ನಿಮ್ಮ ಕರ್ಚೀಫನ್ನು ತಗೊಂಡೋಗಿ, ಟಿಶ್ಯೂ ಪೇಪರ್ ಅಲ್ವಾ ಅದು ಹೇಗೆ, ಸೊ ಟಿಶ್ಯೂವನ್ನು ತೊಗೊಂಡು ಹೋಗಬೇಡಿ. ಕರ್ಚೀಫ್ ಎಲ್ಲ ಅಲೌಡ್ ಇದೆ, ಮೆಡಿಸಿನ್ಸ್ ಎಲ್ಲ ಅಲೌಡ್ ಇದೆ. ಪುನಃ ಒಂದು ಎಷ್ಟು, ಇಟ್ಸ್ ನಾಟ್ ಲೈಕ್ ಅ ವೆರಿ ಲಾಂಗ್ ಎಕ್ಸಾಮ್ ಅಲ್ವಾ, ಸೊ ಮೆಡಿಸಿನ್ ಎಲ್ಲ ಕನ್ಸ್ಯೂಮ್ ಮಾಡಿಯೇ ಹೋಗಿ, ಯಾವುದನ್ನು ಬಿಡಬೇಡಿ. ಹಾಗೆ ಡೋಂಟ್ ಟಾಕ್ ಟು ಎನಿ ಆಫ್ ಯುವರ್ ಫ್ರೆಂಡ್ಸ್ ಇನ್ ದ ಎಕ್ಸಾಮ್ ಹಾಲ್. ಓಕೆ, ಸೊ ಇಂಟರಾಕ್ಷನ್ ಸಹ ಅವಾಯ್ಡ್ ಮಾಡಿ. ನಿಮ್ಮ ಹತ್ರ ಪೆನ್ ಖಾಲಿ ಆಗಿದೆ ಅಂದರೆ ಎಕ್ಸಾಮಿನರ್ ಏನಿರ್ತಾರೆ, ಇನ್ವಿಜಿಲೇಟರ್ ಹತ್ರ ಹೇಳಿ ನೀವು, ಆದರೆ ಬೇರೆಯವ್ರ ಹತ್ರ ಕೇಳುವ ಕಥೆಯನ್ನು, ಅಲ್ಲಿ ಎಕ್ಸಾಮ್ ಒಳಗಡೆ ಕೂತ್ಕೊಂಡು ಮಾತಾಡುವಂತಹ ಸಿಚುವೇಶನನ್ನು ಇಟ್ಕೊಳ್ಳೇಬೇಡಿ. ಓಕೆ, ನಾವು ಐ ವುಡಂಟ್ ಹ್ಯಾವ್ ಆನ್ಸರ್ಡ್ ಸಮ್ ಆಫ್ ಯುವರ್ ಕ್ವೆಶನ್ ವಿಚ್ ಯು ವುಡಂಟ್ ಆಸ್ಡ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಅಂತಹ ಕ್ವೆಶನ್ ಏನಾದರೂ ಇದ್ರೆ ರಿಲೇಟೆಡ್ ಟು ಎಕ್ಸಾಮ್ ಹಾಲ್, ಸೊ ಏನನ್ನು ತೊಗೊಂಡು ಹೋಗಬೇಕು, ಏನನ್ನು ತೊಗೊಂಡು ಹೋಗಬಾರ್ದು, ಇಫ್ ಯು ಹ್ಯಾವ್ ಎನಿ ಸಾರ್ಟ್ ಆಫ್ ಅ ಡೌಟ್ ರಿಲೇಟೆಡ್ ಟು ಎಕ್ಸಾಮ್ ಹಾಲ್, ಇದೇ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ನೀವು ನನಗೆ ತಿಳಿಸ್ಬೋದು. ಐ ವಿಲ್ ಬಿ ಕ್ವಿಕ್ಲಿ ಆನ್ಸರಿಂಗ್. ಸೊ ನಾನು ನಿಮ್ಮ ಎಕ್ಸಾಮಿನ 1 ದಿನದ ಮುಂಚೆ ಏನೆಲ್ಲ ಕಮೆಂಟ್ ಬರುತ್ತೆ ಎಲ್ಲವನ್ನು ಮಾನಿಟರ್ ಮಾಡ್ತೇನೆ. ಸೊ ಐ ಆಮ್ ದೇರ್ ಟು ಹೆಲ್ಪ್ ಯು ರಿಲೇಟೆಡ್ ಟು KCET queries. Okay, so that is all for today. I hope this video was helpful, and let's meet in the next class, next video. Until then, bye bye.